ಪೈಲಟ್ ಪ್ರಕಾಶ್ ಬಾಬು ಇದೇ ಮನೆಯಲ್ಲಿ ಅಲ್ವಾ ಬಾಡಿಗೆಗಿದ್ದು? ಹೌದು ಸರ್, ಹೋಗ್ಬಿಟ್ರಲ್ಲ. ಅವ್ರ ವೈಫ್ದು ಎಂತ ನರ್ಕದ ಲೈಫ್ ಸರ್. ಅವ್ರು ಮಿಸ್ಸಸ್ ಇದ್ದಾರಾ? ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ತೀರಾ? ಅವರು ಇಲ್ಲ ಸರ್, ಅವ್ರ ತಾಯಿ ಮನೆಗೆ ಹೋಗಿದ್ದಾರೆ. ಈ ತಿಂಗಳು ಬಾಡಿಗೆ ಕೊಟ್ಟು ಹೋಗಿದ್ದಾರೆ. ಒಂದು ತಿಂಗಳು ಬರ್ಬೋದು. ಯಾವ ಊರಿಗೆ ಹೋಗಿದ್ದಾರೆ ಅಂತ ಏನಾದ್ರು ಗೊತ್ತಾ? ಅವ್ರ ತಾಯಿ ಊರು ಪೂನಾ, ಅಮ್ಮ ಪೂನಾದವರು. ಯಾಕೆ ಸರ್ ಇಷ್ಟೆಲ್ಲ ಡೀಟೇಲ್ ಕೇಳ್ತಾ ಇದ್ದೀರಾ? ಮಿನಿಸ್ಟರ್ ಸಾವಿನ ಬಗ್ಗೆ ಅನುಮಾನ ಇದೆ. ಸುಟ್ಟೋಯ್ತಂತೆ ಹೆಲಿಕಾಪ್ಟರ್ ಹಾಗಂತ ಹೇಳ್ತಾರೆ. ನೋಡಿ ಸರ್, ಪೈಲಟ್ ಪ್ರಕಾಶ್ ಬಗ್ಗೆ ನನಗೆ ಗೊತ್ತಿರೋದು ಇಷ್ಟೇ. ಕೆಲವರು ಒಳ್ಳೆಯವರು ಅಂತಾರೆ, ಇನ್ನು ಕೆಲವರು ಕೆಲಸ ಕಳ್ಕೊಂಡು ಮನುಷ್ಯ ಈ ಥರ ಆಡ್ತಿದ್ದ ಅಂತಾರೆ. ಯಾವುದೋ ಹೊಸ ಕೆಲಸ ಸಿಕ್ಕಿತ್ತು ಅಂತ ಹೇಳಿದೆ, ನೋಡಿದ್ರೆ ಮನುಷ್ಯನೇ ಸತ್ತೋಗಿದ್ದಾನೆ. ಅವ್ರ ಮನೆ ಕೀ ಏನಾದರೂ ನಿಮ್ಮ ಹತ್ರ ಇದೆಯಾ? ಇಲ್ಲ ಸರ್, ಅವರೇ ತಗೊಂಡು ಹೋಗಿದ್ದಾರೆ. ಬಾಡಿ ಮನೆ ಹತ್ರ ತಂದಿದ್ರಾ? ಇಲ್ಲ ಸರ್, ಅವ್ರ ಮಿಸ್ಸಸ್ಸು ಪಾಪ ಅಳ್ತಾ ಇದ್ರು. ಕೊನೆ ಸತಿ ದರ್ಶನನೂ ಆಗಲಿಲ್ಲ ಅಂತ. ಇದು ನನ್ನ ಕಾರ್ಡು. ಅವ್ರ ಮಿಸ್ಸಸ್ ಬಂದ ತಕ್ಷಣ ನನಗೆ ಫೋನ್ ಮಾಡಿ. ನನಗನ್ಸುತ್ತೆ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟು DVD ನಾಣಿ ಹತ್ರನೇ ಇದೆ ಅಂತ. ನಾಣಿ ಇನ್ನೂ ಕೇಸ್ನ ಸ್ಟ್ರಾಂಗ್ ಮಾಡ್ತಾನೆ. ನರಸಿಂಹರಾವ್ ಸತ್ತ ನಮಗೆ ನೆಮ್ಮದಿ ಇಲ್ದಂಗಾಗೋಯ್ತು. ನಾಣಿಗೆ ಅನುಮಾನ ಬಂದಿದೆ, ಇನ್ನು ನಮ್ಗೆ ಉಳಗಾಲ ಇಲ್ಲ. ಆ DVD ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಸಿಕ್ಕಿದ್ರೇನೆ ನರಸಿಂಹನ ಸಾವಿಗೆ ಒಂದು ತಾಂತ್ರಿಕ ಅಂತ್ಯ ಸಿಗೋದು. ಬಿಟ್ಟಿದ್ದೀನಿ, ಒಬ್ಬನ್ ಬಿಟ್ಟಿದ್ದೀನಿ. ಅವನಿಂದೆ ನಾಣಿ ಹಿಂದೆ ಅಲಿಲಿ ಅಲಿಲಿ ನಾಣಿ. ಅಲ್ಲಿಗೂ ನಮ್ಗೆ ಉಳುಗಾಲ ಇಲ್ಲ ಅಂದ್ರೆ ಬೇರೆ ದಾರಿ ಹುಡುಕ್ಬೇಕು. ಹೊರ್ಗಡೆಗೆ ಬತ್ತೀಯಾ? ಬಾಯ್ ಬಿಟ್ಟು ಹೇಳಮ್ಮ, ಬಳೆ ಹೊಡಿಯಕ್ ಬಂದಿದ್ದಾರೆ ಅಂತ. ನನ್ಗೇನ್ ಬೇಜಾರಿಲ್ಲ ಅಮ್ಮ. ಇವರೇ ಇಲ್ಲದ್ಮೇಲೆ ಈ ಬಳೆ ಕುಂಕುಮ ಹೂವು ಎಲ್ಲ ಇನ್ಯಾಕೆ? ಇದ್ಯಾವುದ್ರಲ್ಲೂ ಭಾಗ್ಯ ಇಲ್ಲ. ಬರ್ತೀನಿ ನಡಿ. ಪ್ರಕಾಶ್ ಬಾಬು ಅನ್ನೋರ ಅಕೌಂಟ್ ಡೀಟೇಲ್ಸ್ ಬೇಕಾಗಿತ್ತು ಸರ್. ಸಾರಿ ಸರ್, ಬೇರೆಯವರ ಅಕೌಂಟ್ ಡೀಟೇಲ್ಸ್ ಬಗ್ಗೆ ನಾವು ಆಗಲ್ಲ ಹೇಳೋಕ್ಕಾಗಲ್ಲ. ಕಾನೂನು ಪ್ರಕಾರ ಅದು ತಪ್ಪಾಗುತ್ತೆ ಸರ್. ನಾನು ಇರಿಗೇಷನ್ ಮಿನಿಸ್ಟರ್ ನರಸಿಂಹರಾವ್ ಅವ್ರ PA ಸರ್. ನಾನಿ ಅಂತ ಮಾತಾಡ್ತಾ ಇರೋದು. ಅವರ ಸಾವಿನ ಬಗ್ಗೆ ಕೆಲವು ಅನುಮಾನಗಳಿದೆ, ಅದನ್ನೆಲ್ಲ ಬಗೆಹರಿಸ್ಕೋಬೇಕು. ಸಹಕರಿಸಿ ಸರ್. ನರಸಿಂಹರಾವ್ ಅವರ PA ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಮ ಹೆಸರೇನೆಂದ್ರೆ ಹೇಳಿ. ನನ್ನ ಹೆಸರು ನಾಣಿ, ಪ್ರಕಾಶ್ ಬಾಬು ಅಂತ. ಡಿಸಿಗ್ನೇಷನ್ ಬಂದು ಪೈಲಟ್. ಸರ್ ಒಂದು ನಿಮಿಷ. ಸರ್ 50 ಲಕ್ಷ ರೂಪಾಯಿ ಜಮಾ ಆಗಿದೆ. ಡೇಟ್ ಬಂದು 23 ಶನಿವಾರ ಆಗಿರ್ಬೋದು ಸರ್. ಯಾರ ಅಕೌಂಟಿಂದ ಫಂಡ್ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಕ್ಕಾಗುತ್ತೆ ಸರ್? ನಿರ್ದಿಷ್ಟವಾಗಿ ಒಬ್ಬರ ಅಕೌಂಟಿಂದ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಕ್ಕಾಗಲ್ಲ. 9 ಜನ ದುಡ್ಡು ಹಾಕಿದ್ದಾರೆ. 50 ಲಕ್ಷ ರೂಪಾಯಿ ಜಮಾ ಆಗಿದೆ. ಕಾರ್ ಮಧ್ಯೆ ಹೆಲಿಕಾಪ್ಟರ್ನ ಇಳಿಸಿ ಸುತ್ತಾಕಿದ್ದಾರೆ ಅಣ್ಣ. ಹೌದು, ಸಾಧುವ ಸಾವಲ್ಲ, ಕೊಲೆ ಇದು. ಜ್ವಾಲ ಕಡೆಯವರೇ ಮಾಡ್ತಿರೋದು. ಸಾಕ್ಷಿ ಸಿಕ್ಕಿದೆ. ಕೊಲೆಗೆ ಪ್ರತೀಕಾರನ ತೀರಿಸಿಕೊಳ್ಳಬೇಕು. ಊರುಗಳೆಲ್ಲ ಸೇರಿ ಇವ್ರನ್ನ ಕೊಲೆ ಮಾಡ್ತಾ ಇದ್ದಿದ್ರೆ ಇವ್ರು ಬದುಕೆ ಇರೋರಲ್ವಾ? ಕೊಲೆ ಕೊಲೆ ಮಾಡಿದ್ದಾರೆ. ಕುಂಕುಮ ಅಳಿಸ್ಬೇಡಿ. ಸಾವಿತ್ರಿಗೆ ವಿಷಯ ಗೊತ್ತಾಗೋಯ್ತಾ? ಅಣ್ಣ ಇನ್ನಷ್ಟು ದಿವಸ ಬದುಕ್ತಿದ್ದ ಅಂತ ಅವಳಿಗೆ ಇನ್ನೂ ನೋವು ಜಾಸ್ತಿ ಆಗುತ್ತೀಗ. ಯಾವ ವಿಷಯನೂ ಸಾವಿತ್ರಿಗೆ ಗೊತ್ತಾಗೋಯ್ತು. ಅನ್ಯಾಯ ಆಗಿದೆ. ಇವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ಅಮ್ಮ ಅತ್ತೆ ಹೇಳ್ತಿದ್ರು. ಇವ್ರದ್ದು ಸಾವಲ್ಲ ಕೊಲೆ ಅಂತ ಗೊತ್ತಾಗಿದೆ. ಯಾಕಿನ್ನೂ ಬಂದಿಲ್ಲ? ಇನ್ನಷ್ಟು ಸಾಕ್ಷಿಗಳು ಬೇಕು. ಇವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಹೇಳ್ತಿದ್ದೀನಿ. ನಾನು ವಿಧವೆ ಶಾಸ್ತ್ರ ತಡೆದಿದ್ದು ಒಳ್ಳೇದೇ ಆಯ್ತು. ನ್ಯಾಯ ಸಿಗ್ಬೇಕು ಅಷ್ಟೇ. ಸಾವಿತ್ರಿ